ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮದ್ದೂರು ವಡೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಮೀಡಿಯಂ ರವೆ, ಉಪ್ಪಿಟ್ಟಿನ ರವೆ ಹಾಕಿಕೊಳ್ಳಿ. ನಂತರ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿಕೊಳ್ಳಿ. ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಇರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು, ಕರಿಬೇವು ಸಣ್ಣಕ್ಕೆ ಹೆಚ್ಚಿರೋದು ಹಾಕಿಕೊಳ್ಳಿ. ನಂತರ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು, ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ನಂತರ ಬಿಳಿ ಎಳ್ಳು 1 ಸ್ಪೂನಷ್ಟು ಹಾಕಿಕೊಳ್ಳಿ. ಬಿಳಿ ಎಳ್ಳು ಹಾಕೋದೇನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಿಳಿ ಎಳ್ಳಿಲ್ಲ ಅಂದರೆ ಹಾಕೋಬೇಡಿ, ಪರವಾಗಿಲ್ಲ, ಆಪ್ಷನಲ್ ಅದು. ನಂತರ ಇದು ಕಡಲೆಕಾಯಿ ಬೀಜನ ಹುರಿದುಬಿಟ್ಟು ಕುಟ್ಟಿ ಪುಡಿ ಮಾಡಿರೋದನ್ನು ಹಾಕ್ಕೊಳ್ಳಿ. ಆವಾಗ ಅದಿನ್ನೂ ಟೇಸ್ಟ್ ಬರುತ್ತೆ. ಕುಟ್ಟಿದ್ರೆ ಸ್ವಲ್ಪ ಪುಡಿ ಆಗುತ್ತೆ ಅಲ್ವಾ, ಆ ಥರದ್ದು ಹಾಕ್ಕೊಳ್ಳಿ. ಸ್ವಲ್ಪ 1 ಹಿಡಿ ಆಗುವಷ್ಟನ್ನ ಹುರಿದುಬಿಟ್ಟು ಕುಟ್ಟಿ ಪುಡಿ ಮಾಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ, ಇಲ್ಲ ರುಚಿ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀವಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಕಾಗಿಲ್ಲ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅಕ್ಕಿ ಹಿಟ್ಟು ಕಮ್ಮಿ ಆಗಿತ್ತು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡೋವಾಗ. ಇನ್ನೊಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ಗಂಟಿಲ್ದಂಗೆ ಇದನ್ನು ಚಪಾತಿ ಹಿಟ್ಟು ಅದಕ್ಕೇ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಟ್ಕೊಳ್ಳಿ. ಇದು ಮಾಡಿಟ್ಟಿದ ತಕ್ಷಣವೇ ಎಣ್ಣೆಯಲ್ಲಿ ಬಿಡಬೇಕು, ಇಲ್ಲಾಂದರೆ ಮೆತ್ತಗಾಗುತ್ತೆ, ಅಷ್ಟು ರುಚಿ ಬರಲ್ಲ. ಇದು ಮಿಕ್ಸ್ ಮಾಡಿ ಇಡೋ ಅಷ್ಟರಲ್ಲಿ ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡಿ. ಆ ಎಣ್ಣೆ ಕಾದರೆ ಬೇಗ ಮದ್ದೂರು ವಡೆ ಆಗೋಗುತ್ತೆ. ಈಗ ಏನು ಮಾಡಿ, ಸ್ವಲ್ಪ ಎಣ್ಣೆ ಬೆಚ್ಚಗೆ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಬಿಸಿಗಿಟ್ಟಿರ್ತೀರ ಅಲ್ವಾ, ಸ್ವಲ್ಪ ಎಣ್ಣೆ 1 ಸ್ಪೂನ್ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ವಡೆ ಥರ ತಟ್ಟಿಬಿಟ್ಟು ಕೈನಲ್ಲೇ ತಟ್ಕೊಬೋದು, ಇಲ್ಲಾಂದರೆ ಸಿಲಿಕಾನ್ ಶೀಟಲ್ಲಿ ತಟ್ಬಿಟ್ಟು ಹಾಕ್ಕೊಬೋದು. ಈ ಥರ ಮದ್ದೂರು ವಡೆ ಥರ ತಟ್ಕೊಂಡು ಬಿಡಿ. ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಿದ ತಕ್ಷಣ ಫ್ಲಿಪ್ ಮಾಡ್ಕೊಳ್ಳಿ. ಮತ್ತೆ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ತಕ್ಷಣ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳಿ. ಅಷ್ಟೇ, ಮದ್ದೂರು ವಡೆ ಸವಿಯಲು ಸಿದ್ಧ. ಬಿಸಿಯಾದ ಮದ್ದೂರು ವಡೆ ಕಾಫಿ ಜೊತೆ, ಟೀ ಜೊತೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.